ವೀಕ್ಷಕರೇ, ಕುಂಭರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ, ಏನು ಒಂದು ಪ್ರಯೋಜನಗಳಿದೆ, ಏನು ಲಾಭವಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಅನುಸರಿಸಬೇಕು, ಏನು ಸುಲಭವಾದ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಕುಂಭರಾಶಿಯವರಿಗೆ ಲಾಂಛನ ಬಂದು ಬಿಂದಿಗೆ ಹೊತ್ತಿರ್ತಕ್ಕಂಥ ಸ್ತ್ರೀ. ಈ ಒಂದು ಲಾಂಛನವನ್ನು ಹೊಂದಿರತಕ್ಕಂಥದ್ದು ರಾಶಾಧಿಪತಿ ಶನಿ ಆಗಿರುವಂಥದ್ದು, ವಾಯು ತತ್ವದ ರಾಶಿ, ಪುರುಷ ಲಿಂಗದ ರಾಶಿ, ಪಶ್ಚಿಮ ದಿಕ್ಕಿನ ರಾಶಿ ಆಗಿರತಕ್ಕಂಥದ್ದು. ಜೊತೆಗೆ ಈ ರಾಶಿಯ ರತ್ನ ನೀಲಂ ಆಗಿರುವಂಥದ್ದು. ರಾಶಿಯ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದೆ. ಶುಕ್ರವಾರ ಮತ್ತು ಶನಿವಾರ ಅದೃಷ್ಟದ ದಿನಗಳಾದ್ರೆ ಶ್ರೀ ಶನಿ ಪರಮಾತ್ಮ ಅದೃಷ್ಟ ದೇವತೆ ಆಗಿರ್ತಕ್ಕಂಥದ್ದು. ಇನ್ನು 3, 6, 4, 8 ಅದೃಷ್ಟದ ಸಂಖ್ಯೆಗಳಾದ್ರೆ 8, 17, 26 ಅದೃಷ್ಟದ ದಿನಾಂಕಗಳಾಗಿರ್ತಕ್ಕಂಥದ್ದು. ಮಿತ್ರ ರಾಶಿ ಬಂದು ವೃಷಭ, ಮಕರ, ಮೀನ ಆದ್ರೆ ಶತ್ರು ರಾಶಿ ಮೇಷ, ಕುಂಭ, ಸಿಂಹ ಆಗಿರತಕ್ಕಂಥದ್ದು. ಇನ್ನು ನಕ್ಷತ್ರಗಳು ನೋಡೋದಾದ್ರೆ ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣಗಳು, ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರ್ತಕ್ಕಂತಹ ಕುಂಭರಾಶಿ. ಇಂತಹ ಕುಂಭರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ವಿಚಾರವಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಾವು ತಿಳ್ಕೊಳ್ತಾ ಇರತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ, ನೋಡಿ, ಎಷ್ಟೇ ಸವಾಲುಗಳಿರ್ಲಿ, ಎಷ್ಟೇ ಕಠಿಣ ಒಂದು ಚಾಲೆಂಜ್ ನಿಮ್ಮ ಮುಂದೆ ಇದ್ರೂ ಕೂಡ ಆತ್ಮಸ್ಥೈರ್ಯ ಅನ್ನುವಂಥದ್ದು ಬೇಕು. ಯಾಕಂತಂದ್ರೆ ಕಷ್ಟಗಳು ಮನುಷ್ಯನಿಗಲ್ದೆ ಬೇರೆದಕ್ಕೆ ಕಲ್ಲಿಗೆ ಬರಲ್ಲ. ಯಾಕಂತಂದ್ರೆ ಆ ಕಷ್ಟಗಳನ್ನ ನಾವು ಯಾವ ರೀತಿ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಡೆವಲಪ್ಮೆಂಟು ಅಥವಾ ನಮ್ಮ ಇಂಪ್ರೂವ್ಮೆಂಟು ನಿರ್ಧಾರವಾಗುವಂಥದ್ದು. ಜೊತೆಗೆ ಅದೃಷ್ಟವೂ ಬೇಕು, ದೈವ ಕೃಪೆಯೂ ಬೇಕು, ಆದ್ರೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಯತ್ನ ಅನ್ನುವಂಥದ್ದು ಬೇಕು. ಇಲ್ಲಿ ಸಮಯಕ್ಕೆ ಜಾಸ್ತಿ ಒತ್ತನ್ನ ಕೊಡಬೇಕಾಗತ್ತೆ. ಸಮಯವನ್ನ ಯಾವ ರೀತಿ ನೀವು ಉಪಯೋಗಿಸ್ಕೋತೀರಿ ಅನ್ನುವಂಥದ್ದು ಬಹಳ ಮ್ಯಾಟರ್ ಆಗುತ್ತೆ. ಸಮಯವನ್ನ ಸರಿಯಾಗಿ ಸದ್ವಿನಿಯೋಗ ಮಾಡಬೇಕು. ಸಮಯಕ್ಕೆ ಸರಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ನಿಮಗೆ ಅನುಕೂಲತೆಗಳು ಅನ್ನುವಂಥದ್ದಾಗುತ್ತೆ, ಪ್ರಯೋಜನಗಳು ಅನ್ನುವಂಥದ್ದಾಗುತ್ತೆ, ಲಾಭಗಳು ಅನ್ನುವಂಥದ್ದಾಗುತ್ತೆ. ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಅಳುದು ತೂಗಿ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ನಾನು ಎಲ್ಲಿದ್ದೀನಿ, ಯಾವ ಕಂಡೀಷನ್ ಅಲ್ಲಿದ್ದೀನಿ, ನನ್ನ ಫೈನಾನ್ಸ್ ಕಂಡೀಷನ್ ಹೇಗಿದೆ, ನಾನು ಎಷ್ಟು ದುಡಿಬೇಕು, ಯಾರ ಜೊತೆ ಯಾವ ರೀತಿ ವರ್ತನೆ ಮಾಡ್ಕೋಬೇಕು, ಇದೆಲ್ಲ ಸಮಯ ಪ್ರಜ್ಞೆಯನ್ನ ತೆಗೆದುಕೊಂಡು ಸಮಯಕ್ಕೆ ತಕ್ಕಂತೆ ನಿರ್ಧಾರ ತಗೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇದೊಂದು ಎಚ್ಚರಿಕೆ ರೂಪದಲ್ಲಿ ನೀವು ತೆಗೆದುಕೊಳ್ಬೇಕು. ಇಲ್ಲ, ನನ್ನ ಕಡೆ ದುಡ್ಡಿದೆ, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ದುಡ್ಡಿದೆ ಯಾರಿಗೋ ಕೊಟ್ಬಿಡೋದು, ಅಥವಾ ಯಾರ ಕಡೆನೋ ಸಾಲ ತೆಗೆದುಕೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಯಾರಿಗೋ ಕಷ್ಟ ಇದೆ ಮಾತ್ರಕ್ಕೆ ಮಧ್ಯದಲ್ಲಿ ಭಾಗವಹಿಸ್ಬಿಡೋದು, ಯಾರೋ 3ನೇ ವ್ಯಕ್ತಿಯ ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೊಂಡ್ಬಿಡೋದು, ಈ ರೀತಿ. ಈಗಂತಂದ್ರೆ ಈ ಕುಂಭರಾಶಿಯವರು ಸುಮ್ನೆ ಕೂಡಲ್ಲ. ಯಾರಿಗೋ ಕಷ್ಟ ಇದೆ ಅಂತ ತಕ್ಷಣ ಓಡ್ ಹೋಗ್ಬಿಡುವಂಥದ್ದು, ಬೇರೆಯವ್ರ ಕಷ್ಟಕ್ಕೆ ಸಡನ್ ಆಗಿ ಸ್ಪಂದಿಸುವಂಥದ್ದು, ಜೊತೆಗೆ ನೇರವಾಗಿ ಮಾತನಾಡತಕ್ಕಂಥದ್ದು, ನಿಷ್ಠುರವಾದಿಗಳು. ಇದು ಎಷ್ಟೋ ಸಲ ನಿಮಗೆ ಮುಳು ಆಗಿದೆ. ನೀವು ನಿಷ್ಠುರವಾಗಿ ಮಾತನಾಡೋದ್ರ ಬಗ್ಗೆ ಆಗ್ಲಿ, ಬೇರೆಯವ್ರಿಗೆ ಸೇವ್ ಮಾಡಕ್ ಹೋಗಿ ನೀವು ಸಿಕ್ಕಾಕೊಂಡಿರುವಂಥದ್ದು, ಈ ತರದ್ದು ಎಷ್ಟೋ ನಿಮ್ ಜೀವನದಲ್ಲಿ ಅನುಭವ ಆಗಿದೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಬೇಕಿದ್ರೆ ಇಂಥವು ಎಲ್ಲ ಇರ್ತವೆ. ಆ ಕಾರಣದಿಂದಾಗಿ ಸ್ವಲ್ಪ ತಾಳ್ಮೆ, ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ ಇರಬೇಕು ಅನ್ನುವಂಥದ್ದು ಹೇಳಿದ್ದು ಇದು ಬಿಗ್ಗೆಸ್ಟ್ ಒಂದು ಎಚ್ಚರಿಕೆಯನ್ನ ನೀವು ತಿಳ್ಕೊಬೇಕಾಗತ್ತೆ. ಈ ವಿಡಿಯೋದಿಂದ ಉಪಯೋಗ ಆಗುವಂತ ಬಹುದೊಡ್ಡ ಅಂಶನು ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಉದ್ಯೋಗವನ್ನ ಬದಲಾಯಿಸುವಂತ ಪ್ಲಾನ್ ಮಾಡ್ತಾ ಇದ್ರೆ ತೀರಾ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ. ಇಲ್ಲದೆ ಇದ್ರೆ ಇರುವಂತದ್ದನ್ನೇ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗಿದೆಯೋ ಅದ್ರ ಕಡೆ ಹೆಚ್ಚಿನ ಒತ್ತನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ರಾಜಕಾರಣಿಗಳಿಗೆ ಉನ್ನತವಾಗಿರ್ತಕ್ಕಂಥ ಹುದ್ದೆ ಸಿಗುವಂತ ಸನ್ನಿವೇಶಗಳಿದೆ. ಅದು ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ಈ ಫಲ ಇಬ್ರಿಗೂ ಅನ್ವಯ ಆಗುತ್ತೆ. ಸ್ವಲ್ಪ ಯಾವುದೇ ಒಂದು ಸ್ಥಾನಮಾನಗಳಿರ್ಬೋದು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತವ್ರು ಇರ್ಬೋದು, ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡುವಂತವ್ರಿಗೆ ಅವಕಾಶಗಳೇನೋ ಚೆನ್ನಾಗಿದೆ, ಸರಿಯಾಗಿ ಸದ್ವಿನಿಯೋಗ ಮಾಡ್ಕೊಳ್ಳಿ. ಇನ್ನು ಒಳ್ಳೆ ಹುದ್ದೆಗಳ ಸಿಗುವಂತ ಸಾಧ್ಯತೆ ಇದೆ. ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶಗಳು ಕೂಡ ಸೃಷ್ಟಿ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವೈದ್ಯಕೀಯ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಸ್ಥಾನಮಾನಗಳು, ಒಳ್ಳೆ ಗೌರವಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಬಿರುದು ಬಾವಲಿಗಳಂತಹ ಸನ್ಮಾನಗಳಂತಹ
ಒಂದು ಅವಕಾಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರ ಕ್ಷೇತ್ರಗಳಲ್ಲಿ ಪಾಲುದಾರಿಕೆಯಿಂದ ವ್ಯಾಪಾರ ಮಾಡ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಏನೇ ಮಾಡಿದ್ರು ಕೂಡ ಸ್ವತಂತ್ರವಾಗಿ ಯೋಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಅದ್ಭುತವಾದ ವಿಚಾರಗಳು ಇದೆ, ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ, ಮಿಸ್ ಮಾಡ್ಕೋಬೇಡಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಜಾತಕ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. 80ರಿಂದ 100 ಪುಟ ಇರುತ್ತೆ. ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ವಿಶೇಷವಾಗಿ ಈ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಈ ಆಹಾರಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಕೆಲವೊಂದು ವ್ಯಾಪಾರಗಳಲ್ಲಿ ಬಹಳ ವಿಶೇಷವಾಗಿ ಲಾಭ ಇರತಕ್ಕಂಥದ್ದು ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಇದೆ. ನಿಜವಾಗ್ಲೂ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ನಾವು ಮುಂದೆ ಬರಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಮುಂಚೂಣಿಯಲ್ಲಿರಬೇಕು, ಏನನ್ನಾದ್ರೂ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕು ಅಂತಂದ್ರೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಪ್ರಯತ್ನ ಪಟ್ರೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸವಾಲುಗಳು ಎಷ್ಟೇ ಇರ್ಲಿ, ಸವಾಲುಗಳು ಮನುಷ್ಯನಿಗಲ್ದೆ ಬೇರೆ ಬರೋಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ, ಧೈರ್ಯಂ ಸರ್ವತ್ರ ಸಾಧನೆ. ಧೈರ್ಯದಿಂದ ಮುನ್ನುಗ್ಗಿ ಖಂಡಿತವಾಗಿಯೂ ಅಂದುಕೊಂಡಂತ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಇನ್ನು ಆತ್ಮವಿಶ್ವಾಸ ನಿಮಗೇನಿರುತ್ತೆ ಅದು ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ಎಂತ ಸಂದಿಗ್ಧ ಸನ್ನಿವೇಶಗಳಲ್ಲಿದ್ರು ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ, ಅದು ನಿಮ್ಮನ್ನ ರಕ್ಷಣೆಗೆ ಬರುತ್ತೆ. ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂತ ವ್ಯಕ್ತಿನೂ ಅಲ್ಲ, ಆಗ್ಲೂ ಬೇಡಿ. ಯಾಕಂತಂದ್ರೆ ಯಾರೋ ಇದಾರೆ, ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಯಾರು ಮಾಡಲ್ಲ. ನಿಮ್ಮ ಕೆಲಸವನ್ನ ನೀವೇ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ. ಚಿಕ್ಕ ಪುಟ್ಟ ಕೆಲಸಗಳಲ್ಲಿಯೂ ಕೂಡ ಒಂದು ಪ್ರಯತ್ನವನ್ನ ಬಿಡಬಾರ್ದು. ಏನೋ ಸುಲಭವಾಗಿದೆ, ಯಾರೋ ನಮ್ಮವ್ರು ಮಾಡ್ತಾರೆ ಅಂತ ತಿಳ್ಕೊಂಡು ಬಿಟ್ರೆ ಆ ಕೆಲಸ ಹಾಗೆ ಪೆಂಡಿಂಗ್ ಅಲ್ಲಿ ಉಳುತ್ತೆ, ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಮಾತಿನ ಮೇಲೆ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೇದು. ದುಡುಕಿ ಯಾವುದೇ ಯೋಜನೆಯನ್ನ ಕೈಗೆತ್ಕೊಳಕ್ ಹೋಗ್ಬೇಡಿ. ಅಳೆದು ತೂಗಿ ಯೋಚನೆ ಮಾಡ್ಕೊಂಡು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ. ನೀವೇನೋ ದೊಡ್ಡ ಉದ್ಯಮ ಮಾಡ್ತಾ ಇದ್ದೀರಿ, ವ್ಯಾಪಾರಸ್ಥರಿದ್ದೀರಿ, ಅಥವಾ ನೀವು ಯಾವುದೇ ಇದ್ರಲ್ಲಿರಿ, ನೀವು ಧನುರಾಶಿಯವರಿಗೆ ಆಲ್ಮೋಸ್ಟ್ ನೀವು ಏನೇ ಕೆಲಸ ಮಾಡ್ತಾ ಇರಿ, ಕೆಲಸದಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ರೆ ಅದ್ಭುತವಾದ ಲಾಭವನ್ನು ಗಳಿಸುವಂತದ್ದಕ್ಕೆ ಅವಕಾಶಗಳು ತುಂಬಾ ಚೆನ್ನಾಗಿರುವಂತದ್ದು ಕಂಡು ಬರುತ್ತೆ. ಇನ್ನು ನೀವು ಮನೆ ಕೊಳ್ಳಬೇಕಾ, ವಾಹನ ಕೊಳ್ಳಬೇಕಾ, ಸೈಟ್ ಕೊಳ್ಳಬೇಕಾ, ಸ್ವಲ್ಪ ತಗೊಳ್ಳಿ, ಬೇಡ ಅಂತಲ್ಲ. ಬಟ್ ಆದ್ರೆ ನಿಮ್ ಫೈನಾನ್ಸಿಯಲ್ ಕಂಡೀಷನ್ ನೋಡ್ಕೊಂಡು ಮಾಡ್ಬೇಕು. ಸುಮ್ನೆ ಅನಾವಶ್ಯಕವಾಗಿ ಸಾಲ ಮಾಡ್ಕೊಂಡು ಯಾರೋ ಮಾಡಿದ್ದಾರೆ ಅಂತ ತಿಳ್ಕೊಂಡು ನೀವು ಮಾಡಿದ್ರೆ ನಾಳೆ ಕೆಲವೊಂದು ಹಣಕಾಸಿನ ಒಂದು ಸಂಕಷ್ಟಕ್ಕೆ ಸಿಲ್ಕ್ ಹಾಕೊಳ್ಳುವಂತ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಇದನ್ನ ಬಹಳ ಮನಸ್ಸಿನ ಮೇಲೆ ತಗೊಂಡು ಎಚ್ಚರಿಕೆಯಿಂದ ನಿಭಾಯಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಕೆಲವೊಂದು ಜನರಿಗೆ ಏನಾಗುತ್ತೆ, ಕೆಲವೊಂದು ವಿವಾದಗಳು ಸುಮ್ನೆ ನೀವೇನು ಮಾಡದೇ ಇದ್ರು ಕೂಡ, ತಪ್ಪಿತಸ್ಥರು ಅಲ್ಲದೆ ಇದ್ರು ಕೂಡ ತಪ್ಪಿತಸ್ಥರು ಅನ್ನುವಂತ ರೀತಿಯಲ್ಲಿ ಮಾತುಗಳು ಬರುವಂತ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ನಿಮ್ ಕೆಲಸದಲ್ಲಿರ್ಲಿ, ನೆರೆಹೊರೆಯಲ್ಲಿರ್ಲಿ, ರಿಲೇಷನ್ ನಲ್ಲಿರ್ಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿದ್ರು ಕೂಡ ಎಚ್ಚರಿಕೆಯನ್ನು ಅನುಸರಿಸತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ, ಸಹಜ ಅಲ್ವಾ? ಅದನ್ನ ನೀವು ಕಾಂಪಿಟೇಷನ್ ರೀತಿಯಲ್ಲಿ ತೆಗೆದುಕೊಂಡು ಯಾವುದೇ ದ್ವೇಷ ರಾಗಗಳು ಇಲ್ಲದೆ ಧೈರ್ಯದಿಂದ ನೀವಾಯ್ತು, ನಿಮ್ ಕೆಲಸ ಆಯ್ತು ಮುನ್ನುಗ್ಗಿದ್ರೆ ಖಂಡಿತ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಇನ್ನು ಚಿಕ್ಕ ಪುಟ್ಟ ಕೆಲಸಗಳು ಕೂಡ ಸ್ವಲ್ಪ ಮಂದಗತಿಯಲ್ಲಿ ನಡೆದ್ರೂ ಕೂಡ ಅದಕ್ಕೆ ವೇಗವನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿಕೊಳ್ತಕ್ಕಂಥದ್ದು ಒಳ್ಳೇದು. ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮ್ಗೆ ಅದ್ಭುತವಾದ ಫಲ ಇದೆ, ಅದ್ರ ಬಗ್ಗೆ ಏನ್ ಕ್ವಶನ್ ಮಾರ್ಕ್ ಇಲ್ಲ. ಸವಾಲುಗಳು ಅಂತೂ ಇದ್ದೇ ಇದೆ. ನೀವು ಸುಲಭವಾಗಿ ನಾನು ಗೆದ್ಬಿಡ್ತೀನಿ, ಸುಲಭವಾಗಿ ನಾನು ಸಕ್ಸಸ್ ಕಾಣ್ತೀನಿ ಅನ್ನುವಂಥದ್ದು ಆ ತರ ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಈ ಎಲ್ಲ ಎಚ್ಚರಿಕೆಗಳನ್ನ ಅನುಸರಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಆದ್ರೆ ನಿಮ್ಗೆ ದೈವ ಕೃಪೆ ಬೇಕೇ ಬೇಕು.
ಪರಿಹಾರ ಅನ್ನುವಂಥದ್ದು ಬೇಕೇ ಬೇಕು. ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಜೂನ್ ತಿಂಗಳ ಮಾಸಭವಿಷ್ಯ ಸಿಗುತ್ತೆ. 27 ನಕ್ಷತ್ರದವರ ವಿಡಿಯೋ ಸಿಗುತ್ತೆ, ಸ್ತ್ರೀಯರ ವಿಡಿಯೋ ಸಿಗುತ್ತೆ, ಪುರುಷರ ವಿಡಿಯೋ ಸಿಗುತ್ತೆ, ಬಹಳಷ್ಟು ವಿಡಿಯೋಗಳು ಸಿಗ್ತವೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಪರಿಹಾರ ಅಂತ ಏನ್ ಮಾಡ್ಕೋಬೇಕಂತಂದ್ರೆ ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಠಣ ಮಾಡ್ತಕ್ಕಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಶಿವ ಸಹಸ್ರನಾಮ ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯವನ್ನ ಮಾಡಿ, ನಿಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನ ಮಾಡಿ, ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ದೈವ ಕೃಪೆಗೆ ಪಾತ್ರವಾಗ್ತೀರಿ. ನೀವು ಮಾಡುವಂತ ಕೆಲಸವನ್ನ ಪ್ರೀತಿಸಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.